ಹಲೋ ಹಾಯ್ ಫ್ರೆಂಡ್ಸ್, ವಾಣಿ ಚಾನಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊತೀನಿ. ನಾವು ನೋಡಿ ಬೆಂಗಳೂರಿಗೆ ಹೋಗಿದ್ವಲ್ಲ, ಅಲ್ಲೇ ವಂಡ್ರಲ್ಲ ಎಲ್ಲ ನೋಡ್ಕೊಂಡು ಬಂದು ನೆಕ್ಸ್ಟ್ ಡೇ ನಾವು ಮತ್ತೆ ಆದಿಯೋಗಿ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ. ಸ್ಯಾಟರ್ಡೆ ಸಂಡೇ ಹಾಲಿಡೇ ಇರುತ್ತೆ ನನ್ನ ಮಗುಗೆ. ಅದಕ್ಕೆ ನಾವು ಸಂಡೇ ಹಾಗೆ ನಾವು ಮತ್ತೆ ಅವತ್ತು ನೈಟೇ ನಮ್ದು ರಿಸರ್ವೇಷನ್ ಆಗಿತ್ತು ವಾಪಸ್ ಊರಿಗೆ ಬರೋದು. ಅದಕ್ಕೆ ಅವತ್ತು ಆದಿಯೋಗಿ ಹೋಗೋಣ ಅಂತ ಹೋಗಬೇಕಂತ ಅಂದ್ಕೊಂಡ್ವಿ. ಅವತ್ತು ತುಂಬ ಅಂದರೆ ನಂಗೆ ತುಂಬ ಸಲ ಹೋದಾಗ ಅಂದ್ಕೊತಿದ್ದೆ ನಾನು ಆದಿಯೋಗಿ ಹೋಗಬೇಕು ಬೆಂಗಳೂರಿಗೆ ಹೋದಾಗ ಅಂತ. ಬಟ್ ಆಗಿರಲಿಲ್ಲ. ಅದು ಬೆಂಗಳೂರಿಂದ ಚಿಕ್ಕಬಳ್ಳಾಪುರಕ್ಕೆ ಹೋಗಬೇಕದು. ಚಿಕ್ಕಬಳ್ಳಾಪುರದಲ್ಲಿದೆ ಆದಿಯೋಗಿ ಅಂತ. ತುಂಬ ಚೆನ್ನಾಗಿದೆ. ಒನ್ ಡೇ ಟ್ರಿಪ್ ಥರನೂ ಆಗುತ್ತೆ, ಪಿಕ್ನಿಕ್ ಥರ. ನೋಡೋಕ್ಕೆ ತುಂಬ ಚೆನ್ನಾಗಿದೆ. ಎಲ್ಲ ಫ್ಯಾಮಿಲಿ ಎಲ್ಲ ಹೋಗ್ಬೋದು. ನೋಡಿ ನಾವು ಹಾಗೆ ಹೋಗುವಾಗ ಮತ್ತೆ ಸ್ವಲ್ಪ ಎಲ್ಲ ಟಿಫನ್ ಎಲ್ಲ ಮಾಡಿರಲಿಲ್ಲ ನಾವು. ಬೆಳಗ್ಗೆ ಎಲ್ಲಿ ಹೋಗಬೇಕಾದ್ರೂ ಬೆಳಗ್ಗೆ ಬೇಗನೆ ಬಿಡಬೇಕು, ಅಂದರೆ ನಾವು ಹೋಗಿ ಮುಟ್ಟೋಕ್ಕಾಗತ್ತೆ. ಅದ್ರ ಸ್ವಲ್ಪ ಎಲ್ಲ ಬಿಸಿಲಿತ್ತು ನಾವು ಹೋಗುವಾಗ. ಮತ್ತೆ ಹೋಗಿ ಎಲ್ಲ ಟಿಫನ್ ಎಲ್ಲ ಮಾಡಿಕೊಂಡು ಮತ್ತು ನೆಕ್ಸ್ಟ್ ನಾವು ಕಂಟಿನ್ಯೂ ಈಗ ಆದಿಯೋಗಿ ಹೋಗ್ತಾಯಿದ್ವಿ. ನೋಡಿ ಫ್ರೆಂಡ್ಸ್, ಯಾರು ನೀವೆಲ್ಲ ನೋಡಿದ್ದೀರಾ ಅಂದ್ಕೊಂಡಿರ್ತೀನಿ ಆಲ್ಮೋಸ್ಟ್. ಅಕಸ್ಮಾತ್ ನೋಡಿರಲಿಲ್ಲ ಅಂದರೂ ಹೋಗಿ ಬನ್ನಿ, ಚೆನ್ನಾಗಿದೆ ಪ್ಲೇಸ್ ಎಲ್ಲ, ಪಿಕ್ನಿಕ್ ಥರ. ಅದೇ ಸಾಯಂಕಾಲ ಏನೋ ಲೈಟಿಂಗ್ ಎಲ್ಲ ಮಾಡ್ತಾರಂತೆ. ನಾವು ಬೆಳಗ್ಗೆನೇ ಹೋಗಿದ್ವಿ, ಸಾಯಂಕಾಲ ತನಕ ಇರಬೇಕು ಅಂದ್ಕೊಂಡಿದ್ವಿ. ಬಟ್ ಏನಂದರೆ ಊರ್ಗೊಂದು ಹೋಗೋದಿತ್ತು, ಅದಕ್ಕೆ ಆಗಲಿಲ್ಲ. ಅದಕ್ಕೆ ಬೆಳಗ್ಗೆ ಆದರೆ ಫೋಟೋ ಶೂಟ್ ಮಾಡ್ಕೊಳ್ಳೋಕ್ಕಾಯಿತು, ಆಮೇಲೆ ವಿಡಿಯೋ ಮಾಡ್ಕೊಳ್ಳೋಕ್ಕೆಲ್ಲ ಚೆನ್ನಾಗಿ ಬರುತ್ತಲ್ಲ, ಅದಕ್ಕೆ ನಾವು ಬೆಳಗ್ಗೆನೇ ಹೋಗಿದ್ವಿ. ಇದು ಚಿಕ್ಕಬಳ್ಳಾಪುರದಲ್ಲಿದೆ ನೋಡಿ. ಇದು ಬೆಂಗಳೂರು ನಂತರ ತುಂಬ ಚೆನ್ನಾಗಿದೆ ಇದು. ನೋಡಿ ಇಲ್ಲೇ ಈ ಥರ ಬೋರ್ಡ್ ಎಲ್ಲ ಹಾಕಿದ್ದಾರೆ. ತುಂಬ ಅಂದರೆ ತುಂಬ ಇಷ್ಟ ಆಯಿತು ನನಗೆ ಅದು ಪ್ಲೇಸ್. ಎಷ್ಟು ದೊಡ್ಡ ಈಶ್ವರ ಮೂರ್ತಿ ಮಾಡಿದ್ದಾರೆ ಅಂದರೆ ಅಷ್ಟು ಚಂದ ಶಿವನ ಮೂರ್ತಿ ಮಾಡಿದ್ದಾರೆ ಇಲ್ಲಿ ನೋಡಿ. ಸದ್ಗುರು ಸನ್ನಿಧಿ ಅಂತ ಹೇಳಿ ಬೋರ್ಡ್ ಹಾಕಿದ್ದಾರೆ. ಇದೇ ಎಂಟ್ರೆನ್ಸ್ ಇದು. ಈ ಥರ ಹಿಂಗೆ ಒಳಗಡೆ ಹೋಗಬೇಕು. ನಾನು ಪೂರ್ತಿ ವಿಡಿಯೋನ ನಿಮಗೆ ಹಾಕಿದ್ದೀನಿ. ಇವಾಗ ನೋಡಿ ಹೆಂಗಿದೆ ಅಂತ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ ಫ್ರೆಂಡ್ಸ್. ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನನ್ನ ವಿಡಿಯೋ ನೋಡಿ. ಸ್ಕಿಪ್ ಮಾಡಿದೆ, ಪೂರ್ತಿ ವಿಡಿಯೋ ನೋಡಿ ಹೆಂಗಿದೆ ಅಂತ. ವಿಡಿಯೋ ಮುಖಾಂತರ ನಿಮಗೆ ಎಲ್ಲ ಇದು ಪ್ಲೇಸ್ ತೋರಿಸಿದ್ದೀನಿ. ಬನ್ನಿ ಫ್ರೆಂಡ್ಸ್, ನೋಡೋಣ. ನೋಡಿ ಫ್ರೆಂಡ್, ಇವಾಗ ಇಲ್ಲೇ ಬಂದ್ವಿ ನಾವು. ಕಾರ್ ಪಾರ್ಕಿಂಗ್ ಎಲ್ಲ ಮಾಡಬೇಕಾಯಿತು. ಕಾರ್ ಪಾರ್ಕಿಂಗ್ ಮಾಡಿಕೊಂಡು ಇವಾಗ ಇಲ್ಲಿ ಫಸ್ಟಿಗೆ ಒಂದು ಹೋದ ತಕ್ಷಣ ಒಂದು
ಅಂದರೆ ನಾಗದೇವ್ರದ್ದು ಒಂದು ಇದು ಇದೆ, ಏನದು ದೇವಸ್ಥಾನ ಇದೆ. ಆ ದೇವಸ್ಥಾನಕ್ಕೆಲ್ಲ ಹೋಗಿದ್ವಿ. ಅಲ್ಲಿ ಒಳಗಡೆ ಎಲ್ಲ ಫೋಟೋ ಅಲಾವ್ ಇರಲಿಲ್ಲ, ನಂಗೆ ಗೊತ್ತಿರಲಿಲ್ಲ. ಫಸ್ಟಿಗೆ ಹೋದ ತಕ್ಷಣ ವಿಡಿಯೋ ಮಾಡ್ಕೊಂಡ್ಬಿಟ್ಟೆ ನಾನು. ಆಮೇಲೆ ಹೇಳಿದರು ಇಲ್ಲ ಇಲ್ಲೆಲ್ಲ ವಿಡಿಯೋ ಅದು ಮಾಡಬೇಡಿ, ನೀವು ಹೊರಗಡೆ ಅಲ್ಲಿ ಏನಿದೆಲ್ಲ ಹೊರಗಡೆ ಇದೆಲ್ಲ ಮಾಡ್ಕೊಳ್ಳಿ, ಬೇಕಾದ್ರೆ ದೇವಸ್ಥಾನದೆಲ್ಲ ಮಾಡಬೇಡಿ ಅಂದರು. ಓಕೆ ಸರ್ ಅಂತ ಮತ್ತೆ ಅದೆಲ್ಲ ವಿಡಿಯೋ ಅಷ್ಟೇ ಸ್ವಲ್ಪ ನೋಡಿ ಎಷ್ಟು ಚೆನ್ನಾಗಿದೆ. ಎಲ್ಲ ನಾಗದೇವ್ರದೇ ಚಕ್ರ ಇದೆಲ್ಲ ನಾಗದೇವ್ರದೇ ಮಾಡಿದ್ದಾರೆ ನೋಡಿ, ಎಷ್ಟು ಚೆನ್ನಾಗಿದೆ ಇದು ನೋಡಿ. ಎಲ್ಲ ಚಕ್ರ ಎಲ್ಲ ಅಂದರೆ ಈ ನಾಗದೇವತೆಗಳದ್ದೇ ನೋಡಿ. ಇಲ್ಲೆಲ್ಲ ಮೇಲೇನೂ ಹಾಗೆ ದೇವಸ್ಥಾನ ಫುಲ್ಲೆಲ್ಲ ಎಷ್ಟು ಚೆನ್ನಾಗಿದೆ ಗೊತ್ತಾ ದೇವಸ್ಥಾನ, ತುಂಬ ಇಷ್ಟ ಆಯಿತು ಇದು ನೋಡಿ. ಹೀಗೆ ಹೋಗಬೇಕಿದು. ಇಲ್ಲೇ ನಾನು ಗೊತ್ತಿಲ್ಲದೆ ಒಳಗಡೆ ದೇವಸ್ಥಾನದಲ್ಲಿ ವಿಡಿಯೋ ಮಾಡ್ಕೊಂಡ್ಬಿಟ್ಟಿದ್ದೆ ನಾನು ಫಸ್ಟಿಗೆ ಹೋದ ತಕ್ಷಣ. ಆಮೇಲೆ ಹೇಳಿದ್ರಲ್ಲಿ ಆ ಥರ ವಿಡಿಯೋ ಮಾಡೋಕ್ಕೆ ಹೋಗಬೇಡಿ ಅಂತ ಆಯಿತು ಅಂತೇಳಿ ನಂಗೆ ಮಾಡ್ಕೊಂಡು ಬಂದೆ ನಾನು ನೋಡಿ. ಫ್ರೆಂಡ್ಸ್ ಈ ಕಡೆ ಆ ಕಡೆ ಈ ಕಡೆ ಎಲ್ಲ ಆನೆ ಮೂರ್ತಿ ಸ್ಟ್ಯಾಚು ಇಟ್ಟಿದ್ದಾರೆ. ಈ ಕಡೆ ಎಲ್ಲ ತುಂಬ ಜನ ಬಂದಿದ್ದರು. ಅವತ್ತು ಹಾಲಿಡೇ ಒಂದಿತ್ತಲ್ಲ, ಸಂಡೇ ಹಾಲಿಡೇ ಇತ್ತು, ಜನನೂ ತುಂಬ ಬಂದಿದ್ದರು. ನಾವು ಹಂಗೆ ಹೋಗಿದ್ವಿ. ಬಟ್ ಅಲ್ಲೇನು ಜನ ಬಂದರೂ ಅಷ್ಟು ಅನಿಸಲ್ಲ ನೋಡಿ. ಇದು ಹುತ್ತ ಅಂತಾರೆ, ಹಾವಿನ ಹುತ್ತ ಅಂತಾರಲ್ಲ ಅದೆಲ್ಲ ಇತ್ತು ಇಲ್ಲೇ ಹುತ್ತ. ಅದನ್ನೇ ವಿಡಿಯೋ ಮಾಡ್ಕೋಬೇಡಿ ಅಂದರು, ನಾವು ಮಾಡ್ಕೊಂಡ್ಬಿಟ್ಟಿದ್ದೆ. ಇದು ನಾಗದೇವತೆ ಕಲ್ಲಿದು ಫುಲ್ಲು ಎಷ್ಟು ಚೆನ್ನಾಗಿದೆ. ಇದೆಲ್ಲ ಇಲ್ಲಿ ಪ್ರದಕ್ಷಿಣೆ ಹಾಕ್ಕೊಂಡು ಮತ್ತೆ ಅಲ್ಲೊಂದು ದೇವಸ್ಥಾನ ಇದೆ, ದೇವಸ್ಥಾನಕ್ಕೆ ಹೋಗೋದಿತ್ತು ನೋಡಿ. ಅದು ನಾವು ಇಲ್ಲೇ ಎಲ್ಲ ಫಸ್ಟೆಲ್ಲ ಪ್ರದಕ್ಷಿಣೆ ಎಲ್ಲ ಮುಗಿಸ್ಕೊಂಡು ಇವಾಗ ಇಲ್ಲಿ ಮೇನ್ ನಾವು ಈಶ್ವರ ಇರುತ್ತಲ್ಲ, ಈಶ್ವರ ದೇವಸ್ಥಾನ ಮೂರ್ತಿ ಹತ್ರ ಹೋಗೋದಿತ್ತು. ಹಾಗೆ ನಾವು ಸ್ವಲ್ಪ ವಿಡಿಯೋ ಶೂಟ್ ಮಾಡ್ಕೊತ ಹೋಗ್ತಾಯಿದ್ವಿ ನೋಡಿ ಫ್ರೆಂಡ್ಸ್ ಹೆಂಗಿದೆ ಅಂತ. ಇಲ್ಲೆಲ್ಲ ತುಂಬ ಜನ ಬಂದಿದ್ದು ನಾನು ನೋಡಿದ್ದೆ. ಆಮೇಲೆ ರೀಲ್ಸ್ ಎಲ್ಲ ಮಾಡಿ ಹಾಕಿದ್ರು. ಅವಾಗಿಂತ ಇತ್ತು ನನಗೆ ಹೋಗ್ಬೇಕಂತ, ಬಟ್ ಆಗಿರಲಿಲ್ಲ. ಇವಾಗ ಹೋಗೋದು ಚಾನ್ಸ್ ಸಿಕ್ತು ನೋಡಿ. ದೇವ್ರು ಇವಾಗ ಕರ್ಸ್ಕೊಂಡ ನಮ್ಮನ್ನ, ಅದಕ್ಕೆ ನಾವೆಲ್ಲರೂ ಈಗ ಇಲ್ಲಿ ಬಂದಿದ್ವಿ. ಅವಾಗ ಇದೂ ಕ್ಲೈಮೇಟು ಭಾಳ ಚೆನ್ನಾಗಿತ್ತು. ಈ ಕಡೆ ಬಿಸಿಲು ಇದ್ದಿರಲಿಲ್ಲ, ಈ ಕಡೆ ಮಾಡ ಹಾಕಿದಂಗಿತ್ತು, ಚೆನ್ನಾಗಿತ್ತು. ಕ್ಲೈಮೇಟ್ ಎಲ್ಲ ಕೋಲ್ಡ್ ಆಗಿತ್ತು, ಚೆನ್ನಾಗಿ ಅನಿಸ್ತಾ ಇತ್ತು. ಅದೆಲ್ಲ ವಿಡಿಯೋ ಮಾಡೋಕ್ಕೂ ಚೆನ್ನಾಗಿ ಅನಿಸ್ತಾ ಇತ್ತು ನೋಡಿ ಫ್ರೆಂಡ್ಸ್. ಇವಾಗ ನಾನು ಹೋಗ್ತಾ ಇದ್ದೀನಿ. ಅಲ್ಲೇ ದೊಡ್ಡ ಈಶ್ವರ ಮೂರ್ತಿ ಇತ್ತು, ಭಾಳ ಚೆನ್ನಾಗಿದೆ ನೋಡೋಕ್ಕಂತೂ. ತುಂಬ ಅಂದರೆ ತುಂಬ ಇಷ್ಟ ಆಯಿತು ಆ ಪ್ಲೇಸ್ ನನಗೆ. ಈ ಶಬ್ದೆಲ್ಲ ನಂದಿನಿ ಇಟ್ಬಿಟ್ಟಿರ್ತಾರೆ. ಈಶ್ವರ ದೇವ್ರದ್ದು ಬಂದ್ರೆ ಸಾಕು. ಫುಲ್ ಮೂರ್ತಿ ಬರಂಗಿಲ್ಲ ನಿಂತ್ರ ಫೋಟೋಕ್ಕೆ. ಹಾಂ ಶಂಭೋ ಶಂಭೋ ನಮಃ ಶಿವಾಯ ಓಂ ನಮಃ ಶಿವಾಯ.
ಎಂಟು ಗುಡ್ಡ ದಾಟಿ ಹೋದ್ಮೇಲೆ ಒಂದು ಊರಿಗೆ ಗುಡ್ಡನೇ राम नाम भजले राम नाम सुख धाम भजले राम नाम सुख धाम भजले राम नाम सुख धाम तेरा पूरन हो सब काम तेरा पूरन हो सब काम भजले राम नाम सुख धाम भजले राम नाम सुख धाम ಇಲ್ಲ ಇಲ್ಲ ಅಂತ ತ್ರಾಸ ಆಗ್ತಿತ್ತು ಎರಡು ಸಲ ನೋಡಿ ಯಾವ ಚಲೋ ನೋಡಿ ನೋಡಿ ಫ್ರೆಂಡ್, ಇವಾಗ ಎಲ್ಲ ನೋಡಿಕೊಂಡು ನಾವು ಇಲ್ಲೇ ಒಂದು ಸ್ವಲ್ಪ ಎಲ್ಲ ಫೋಟೋ ಎಲ್ಲ ಕ್ಲಿಕ್ ಮಾಡ್ಕೊಂಡ್ವಿ, ಸೆಲ್ಫಿ ಎಲ್ಲ ತೊಗೊಂಡ್ವಿ, ಫೋಟೋ ಎಲ್ಲ ತೊಗೊಂಡ್ವಿ. ಹಾಗೆ ಈಗ ವಾಪಸ್ ಹೋಗ್ತಾ ಇದ್ವಿ. ನಾವು ಮಧ್ಯಾಹ್ನ ಆಗಿತ್ತು ನಾವು ಹೋದಾಗ. ಇದೇ ನೋಡಿ ಎಷ್ಟು ಚೆನ್ನಾಗಿದೆ ಎಲ್ಲ ನೋಡಿಕೊಂಡು ಮತ್ತೆ ವಾಪಸ್ಸೇ ಊಟ ಮಾಡಬೇಕಾಗಿತ್ತು. ಇವ್ರದ್ದೇ ಒಂದು ಹೋಟೆಲ್ಲು ಇದೆ ಅಲ್ಲೇ ಊಟ ಮಾಡ್ಕೊಂಡು ಹೋಗೋಣ ಅಂತ ಹೋದ್ವಿ. ಎಲ್ಲ ಎಷ್ಟು ಚೆನ್ನಾಗಿತ್ತು ನೋಡಿ ಫ್ರೆಂಡ್ಸ್. ಎಲ್ಲ ನನಗೆ ಎಷ್ಟಾಗಿದೆ ಅಷ್ಟು ವಿಡಿಯೋ ಎಲ್ಲ ಇದು ಮಾಡಿದ್ದೀನಿ, ವಿಡಿಯೋ ಮಾಡಿ ಹಾಕಿದ್ದೀನಿ. ನಿಮಗೆ ಯಾವ ಥರ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ನಾವು ಮತ್ತೆ ವಾಪಸ್ ಇವಾಗ ರಿಟರ್ನ್ ಹೋಗ್ತಾ ಇದ್ವಿ ಊಟ. ಯಾಕಂದ್ರೆ ಮತ್ತೆ ನಾವು ಸಾಯಂಕಾಲ ಊರಿಗೊಂದು ಹೋಗೋದಿತ್ತು, ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊಳ್ಳೋದಿತ್ತು ನಮ್ಮದು. ಅದಕ್ಕೆ ಬೇಗ ಹೋಗೋಣ ಅಂಥೇಳಿ ಮತ್ತೆ ವಾಪಸ್ ಹೋಗ್ತಾ ಇದ್ವಿ. ಹಾಗೆ ಊಟ ಎಲ್ಲ ಮಾಡ್ಕೊಂಡು ಹೋದ್ವಿ. ಇಲ್ಲೇ ಅವ್ರದ್ದೇ ಆದಿಯೋಗಿ ಅವ್ರದ್ದೇ ಒಂದು ಹೋಟೆಲ್ ಇದೆ. ಅವ್ರದ್ದು ಸದ್ಗುರು ಅವ್ರು ಏನಿದ್ದಾರಲ್ಲ ಅವ್ರದ್ದೇ ಒಂದು ಹೋಟೆಲ್ ಇದೆ. ಚೆನ್ನಾಗಿತ್ತು ಅದು ಹೋಟೆಲು. ಅದಕ್ಕೆ ಅಲ್ಲೇ ಸ್ವಲ್ಪ ಊಟ ಅದು ಮಾಡಿಕೊಂಡು ಹೋದ್ವಿ ನಾವು. ನೋಡಿ ಫ್ರೆಂಡ್ಸ್, ವಾಪಸ್ ಇವಾಗ ಹೋಗ್ತಾ ಇದ್ದೀವಿ. ಮಕ್ಕಳನ್ನೆಲ್ಲ ಕರ್ಕೊಂಬರೋಕ್ಕೆ ಒನ್ ಡೇ ಬಂದು ಹೋಗೋಕ್ಕೆ ತುಂಬ ಚೆನ್ನಾಗಿದೆ ಪ್ಲೇಸ್ ಇದು. ಅವನ ಸಲ ನಾನು ಇದು ಮಾಡ್ಕೊಂಡಿದ್ದೆ, ಅವ ಡಾಕ್ಟರ್ ನಾ ಇದು ಮಾಡಿದೆ. ನಾವು ಸ್ಪೀಡಾಗಿಂದ ಸುಮ್ಮನೆ ನಿಲ್ಸಿಲ್ಲ. ಇದೇ ನೋಡಿ ಫ್ರೆಂಡ್ಸ್ ಹೋಟೆಲ್ ಇದು. ಹೋಟೆಲಿಗೆ ಬಂದಿದ್ವಿ, ಚೆನ್ನಾಗಿತ್ತು ಊಟ ಎಲ್ಲ. ಅಲ್ಲೇ ಊಟ ಹೋಟೆಲಿಗೆ ಹೋಗಿ ಹಾಗೆ ಮೇನ್ ಅಂತಂದರೆ ಫೋಟೋ ಎಲ್ಲ ತೆಗಿಯೋಕ್ಕೆ ಚೆನ್ನಾಗಿತ್ತು ಪ್ಲೇಸು. ಹಾಗೆ ಸ್ವಲ್ಪ ಎಲ್ಲ ಫೋಟೋ ಎಲ್ಲ ಕ್ಲಿಕ್ ಮಾಡಿಕೊಂಡೆ ನಾನು. ಅದಕ್ಕೆ ಫೋಟೋದೆಲ್ಲ ನೋಡಿ ಇದೆ ಹೋಟೆಲ್ ಹೋಗ್ತಾ ಇದ್ದೀವಿ ನಾವು. ಫ್ರೆಂಡ್ಸ್ ಎಲ್ಲ ಊಟ ಎಲ್ಲ ಮಾಡಿಕೊಂಡು ವಾಪಸ್ ಮತ್ತೆ ನಾವು ರಿಟರ್ನ್ ಆಗ್ತಾಯಿದ್ವಿ. ಯಾಕಂದರೆ ನಮಗೆ ಮತ್ತೆ ನೈಟ್ ಬಸ್ ಬೇರೆ ಇತ್ತು, ಅದಕ್ಕೆ ಬೇಗ ಹೋಗಬೇಕಾಯ್ತು ನಾವು ಮನೆಗೆ. ಅದಕ್ಕೆ ಮತ್ತೆ ಬೇಗ ರಿಟರ್ನ್ ಆಗ್ತಾಯಿದ್ವಿ. ಯಾವ ಥರ ಅನ್ನಿಸ್ತು ಫ್ರೆಂಡ್ಸ್, ನಾನು ವಿಡಿಯೋ ಎಲ್ಲ ನಾನು ಎಷ್ಟಾಗತ್ತೆ ಅಷ್ಟು ಕ್ಯಾಚ್ ಮಾಡಿ ಹಾಕಿದ್ದೀನಿ. ವಿಡಿಯೋ ಎಲ್ಲ ಹೆಂಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ನನ್ನ ವಿಡಿಯೋ ಯಾರು ಪೂರ್ತಿ ನೋಡಿದ್ದೀರೋ ಅವರಿಗೆಲ್ಲ ಧನ್ಯವಾದಗಳು. ನೋಡಿ ಅವತ್ತು ಮತ್ತೆ ನಮಗೆ ನೈಟೆಲ್ಲ ಬಸ್ ಬುಕ್ ಮಾಡಿದ್ದ. ನಾವು ಬಸ್ಸಿಗೆ ವಾಪಸ್ ನಮ್ಮ ಊರು ಧಾರವಾಡಕ್ಕೆ ವಾಪಸ್ ಬರ್ತಾಯಿದ್ವಿ ನಾವು.
ಅದಕ್ಕೆ ಇವಾಗ ನಾವೇನು ಬೆಂಗಳೂರಿಗೆ ಹೋಗಿದ್ವಲ್ಲ, ಬೆಂಗಳೂರಿನಲ್ಲಿ ಏನೇನು ಅಡ್ಡಾಡಿದ್ವಿ, ಎಲ್ಲೆಲ್ಲಿ ಹೋಗಿದ್ವಿ ಅಂತ ನಿಮಗೆಲ್ಲ ವಿಡಿಯೋ ಮಾಡಿ ತೋರಿಸಿದ್ದೀನಿ ಫ್ರೆಂಡ್ಸ್. ಇವಾಗ ನಾವು ವಾಪಸ್ಸು ಮತ್ತೆ ರಿಟರ್ನ್ ನಮ್ಮ ಊರಿಗೆ ಹೋಗ್ತಾ ಇದ್ದೀವಿ. ಓಕೆ ಫ್ರೆಂಡ್ಸ್, ಯಾರ್ಯಾರು ನನ್ನ ವಿಡಿಯೋ ಪೂರ್ತಿಯಾಗಿ ನೋಡಿದರೆ ಎಲ್ಲರಿಗೂ ಧನ್ಯವಾದಗಳು ಫ್ರೆಂಡ್ಸ್. ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್. ಇದೇ ಥರ ನಿಮ್ಮ ಸಪೋರ್ಟ್ ಯಾವಾಗಿದ್ದರೂ ಇರಲಿ, ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೆ ಯಾರು ಪೂರ್ತಿ ವಿಡಿಯೋ ನೋಡಿಲ್ಲ ಪ್ಲೀಸ್ ಪೂರ್ತಿ ವಿಡಿಯೋ ನೋಡಿ, ಸ್ಕಿಪ್ ಮಾಡಿದೆ. ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿ ಫ್ರೆಂಡ್ಸ್. ನೋಡಿ ಬಸ್ಸೆಲ್ಲ ಬುಕ್ ಮಾಡಿದ್ದ ನನ್ನ ಮಗ ಮೊದಲೇ. ನಾವು ಹೇಳೇ ಬಿಟ್ಟಿದ್ವಿ ಹೋಗೋ ಬರೋದು, ಯಾಕಂದರೆ ನಮ್ಮದು ಸಣ್ಣ ಮಗ ಅಂದು 10th ಬೇರೆ ಇದ್ನಲ್ಲ, ಒಂದು ಕ್ಲಾಸೆಲ್ಲ ಇತ್ತು. ಅದಕ್ಕೆ 4 days ಅಷ್ಟೇ ಹೋಗಿದ್ವಿ, ನಾವು ಜಾಸ್ತಿ ದಿನ ಹೋಗಿದ್ದಿಲ್ಲ. ಇವಾಗ ವಾಪಸ್ ನಾವು ಮತ್ತೆ ರಿಟರ್ನ್ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ಓಕೆ ಬಾಯ್ ಬಾಯ್ ಫ್ರೆಂಡ್ಸ್, ಎಲ್ಲರಿಗೂ ಧನ್ಯವಾದಗಳು.